ಹಾಯ್ ವೀವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ರೀತಿ ನಾವು ಅಂಗಡಿಯಲ್ಲಿ ಕೈ ಮತ್ತು ಕಾಲುಗಳನ್ನ ಪರ್ಚೇಸ್ ಮಾಡಿದಾಗ ಈ ರೀತಿ ಎಲ್ ಶೇಪಲ್ಲಿ ಇರಲ್ಲ, ಅಂದರೆ ಕಾಲು ಬೆಂಡಾಗಿರೋ ಶೇಪಲ್ಲಿ ಇರಲ್ಲ. ಹಾಗೆ ದಾರಗಳನ್ನು ಸಹ ಅವರು ಕಟ್ಟಿರಲ್ಲ. ಸೊ ಅದನ್ನು ಹೇಗೆ ಬೆಂಡ್ ಮಾಡ್ಕೊಳ್ಳೋದು ಅಂತ ನಮ್ಮ ವ್ಯೂವರ್ಸ್ ಒಬ್ಬರು ಕೇಳಿದರು. ಅದಕ್ಕೆ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕಾಲನ್ನ ನಾವು ಬೆಂಡ್ ಮಾಡ್ಕೋಬೇಕಾಗತ್ತೆ. ಸೊ ಶೇಪ್ನ ನೋಡಿಕೊಂಡು ಬೆಂಡ್ ಮಾಡಿ, ಇಲ್ಲ ಅಲ್ಲಿ ಸ್ವಲ್ಪ ವೇರಿಯೇಷನ್ ಕೊಟ್ಟಿರ್ತಾರೆ ಅವರೇನೆ, ಆ ಜಾಗದಲ್ಲಿ ನೀವು ಬೆಂಡ್ ಮಾಡಿಕೊಂಡು ಸೂಜಿಗೆ ಒಂದು ದಾರ ಹಾಕ್ಕೊಳ್ಳಿ. ಸ್ವಲ್ಪ ದಪ್ಪಗಿರುವಂಥ ದಾರಾನ ನೀವು ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ದಾರ ಸೇರಿಸ್ಕೊಂಡ ನಂತರ ಕಾಲನ್ನ ನಾವು ಈ ರೀತಿ ಬೆಂಡ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ರೀತಿ ನಾವು ಕೈಯಲ್ಲಿ ಬೆಂಡ್ ಮಾಡಿಕೊಂಡು ಈ ತುದಿಯಿಂದ ಆ ತುದಿಗೆ, ಅಂದರೆ ಮಂಡಿ ಬರುತ್ತಲ್ವ ಅಲ್ಲಿ, ಆ ತುದಿನಲ್ಲಿ ನಾವು ದಾರ ಹಾಕಿ ಸೂಜಿಯಿಂದ ಕಟ್ಕೋಬೇಕಾಗುತ್ತೆ. ಆಗ ಎರಡು ಸೈಡು ನೀವು ಕಟ್ಟಬೇಕಾಗುತ್ತೆ. ನೋಡಿ, ನಾನು ಕಟ್ಟಿ ತೋರಿಸ್ತೀನಿ. ಈ ರೀತಿ ದಾರ ಹಾಕಿ ಅಲ್ಲೊಂದು ಗಂಟನ್ನು ಹಾಕ್ಕೊಳ್ಳಿ. ಗ್ರಿಪ್ಪಾಗಿ ಗಂಟು ನಿಲ್ಲುವ ರೀತಿ ನೀವಲ್ಲಿ ಗಂಟು ಹಾಕ್ಕೋಬೇಕಾಗತ್ತೆ. ದೊಡ್ಡ ಸೂಜಿ ಅಥವಾ ದಬ್ಬಣನ ನೀವಿಲ್ಲಿ ತಗೊಂಡ್ರೆ ಸ್ಟಿಚ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆಗ ನಿಮಗೆ ಕಾಲು ಎಲ್ ಶೇಪಲ್ಲಿ ಬರುತ್ತೆ, ಸ್ವಲ್ಪ ಬೆಂಡಾಗಿರೋ ಶೇಪಲ್ಲಿ ಬರುತ್ತೆ. ನೋಡಿ, ಅದೇ ಸೂಜಿನ ತಗೊಂಡು ನಾನು ಮುಂದೆ ಮತ್ತೆ ಅಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆ ಈ ತುದಿ ನೀವು ಆ ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀರ, ಅದ್ರ ಆಪೋಸಿಟ್ ಸೈಡೂ ಸಹ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಮೇಲ್ಗಡೆ ಮತ್ತು ಕೆಳಗಡೆ ಎರಡೂ ಸೈಡು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲೆಗ್ನ ನೀವು ಆ ಕಾರ್ನರಲ್ಲಿ ನೀವು ಸ್ಟಿಚ್ ಮಾಡಿಕೊಂಡು ಗಂಟು ಹಾಕ್ಕೊಂಡ್ರೆ ನಿಮಗೆ ಕಾಲು ಬೆಂಡಾಗುತ್ತೆ. ಸೊ ನಿಮ್ಗೆ ಅವಾಗ ಈಸಿ ಆಗುತ್ತೆ. ಯಾವ ರೀತಿ ಬೇಕಾದ್ರೂ ನೀವು ಕಾಲನ್ನ ಶೇಪ್ ಮಾಡ್ಕೋಬಹುದು. ಸೊ ನನ್ನ ಹತ್ರ ಇರೋ ಕಾಲನ್ನೇ ನಾನು ಅದನ್ನ ಸ್ಟಿಚ್ನ ಬಿಚ್ಚಿ ಮತ್ತು ನಿಮಗೋಸ್ಕರನೇ ತೋರಿಸ್ತಾ ಇದ್ದೀನಿ. ನೀವು ಕೇಳಿದ್ದೀರಲ್ಲ. ಸೊ ಹ್ಯಾಂಡ್ಸು ಸಹ ಇದೇ ರೀತಿ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚ್ ಮಾಡಿಕೊಂಡು ನೀಟಾಗಿ ಗಂಟುಗಳನ್ನ ಹಾಕ್ಕೊಂಡು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಸ್ಟಿಚ್ ಮಾಡಿ ದಾರನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ ಶೇಪಲ್ಲಿ ಬಂದಿದೆ. ನೀವು ಆ ತುದಿನಲ್ಲಿ ಅವರು ದಾರ ಕೊಟ್ಟಿರಲ್ಲ, ನೀವೇ ಸೂಜಿಯಿಂದ ಈ ರೀತಿ ದಾರನ ಪೋಣಿಸಿ ನೀವು ಅಲ್ಲೊಂದು ಗಂಟು ಹಾಕಿ ಇಟ್ಕೊಬಿಡಿ. ಒಂದ್ಸಲ ನೀವು ಈ ರೀತಿ ದಾರ ಹಾಕಿ ಇಟ್ಕೊಂಡ್ರೆ ಪ್ರತಿ ವರ್ಷವೂ ನೀವು ಹಾಗೆ ಯೂಸ್ ಮಾಡ್ಕೋಬಹುದು. ನೋಡಿ, ಎಲ್ ಶೇಪಲ್ಲಿ ಇದೆ. ನೋಡಿ, ಎರಡು ಕಾಲು ಇದೇ ಶೇಪಲ್ಲಿದೆ. ನೋಡಿ, ಈ ರೀತಿಯಾದರೂ ನೀವು ಇಟ್ಟು ದೇವಿಗೆ ಅಲಂಕಾರ ಮಾಡ್ಬೋದು. ಅಥವಾ ಈ ರೀತಿ ಬೆಂಡ್ ಮಾಡಿ ನೀವು ಈ ರೀತಿ ನಿಲ್ಲಬೇಕು ಅಂದರೆ ಅಲ್ಲಿ ಒಂದು ಕಾಲಿನ ತುದಿ, ದೇವಿಯ ಪಾದದ ತುದಿ ಮತ್ತು ತೊಡೆಯ ಭಾಗಕ್ಕೆ ನಾವು ದಾರ ಏನು ಪೋಣಿಸಿ ಸೂಜಿಯಿಂದ ಪೋಣಿಸ್ಬಿಟ್ಟು ದಾರ ಮಾಡಿ ಇಟ್ಕೊಂಡಿದ್ದೀವಿ, ಆ ದಾರಕ್ಕೆ ಕಟ್ಕೊಂಡ್ರೆ ನಮಗಲ್ಲಿ ಎಲ್ ಶೇಪ್ ಬರುತ್ತೆ. ನೋಡಿ, ಈ ರೀತಿ ಕಟ್ಕೊಂಡ್ರೆ ಯಾವ ರೀತಿಯಾದರೂ ಬೆಂಡ್ ಮಾಡ್ಕೋಬೋದು ನಾವು ಲೆಗ್ಸ್ನ. ನೋಡಿ, ಇಷ್ಟು ಈ ರೀತಿ ಬೆಂಡ್ ಮಾಡಿ ನಾವು ಕಟ್ಕೊಂಡ್ರೆ ನಾವು ಯಾವ ಶೇಪಲ್ಲಾದರೂ ಇಟ್ಬಿಟ್ಟು ದೇವಿಗೆ ಸೀರೆಯನ್ನು ಉಡಿಸ್ಕೋಬಹುದು. ಹಾಗೆ ನಾನಿಲ್ಲಿ ಇಲ್ಲೂ ಸಹ ನಿಮಗೆ ಎಲ್ ಶೇಪು ನೀಟಾಗಿ ಬರಬೇಕು ಅಂತ ಅಂದರೆ ಕೆಲವು ಟೈಮು ನೀಟಾಗಿ ಕುತ್ಕೊಳ್ಳಲ್ಲ. ಆಗ ನೀವು ಅಲ್ಲಿ ತುದಿನಲ್ಲಿ ಕೈ ಅಥವಾ ಕಾಲಿನ ಭಾಗದ ಮಂಡಿ ಬರುತ್ತಲ್ಲ, ಅಲ್ಲಿ ನೀವು ಈ ರೀತಿ ಮಾಡಬೇಕಾಗತ್ತೆ. ಒಂದು 2 ರೌಂಡು ದಾರ ಸುತ್ತಬಿಟ್ಟು ಕಟ್ಟೋದ್ರಿಂದ ಅಲ್ಲಿ ನೀಟಾಗಿ ಶೇಪ್ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ನಾನು ಲೆಗ್ಸಿಗೆ ಏನು ತೋರಿಸಿದ್ದೀನಿ, ಕೈಗಳಿಗೂ ನೀವು ಅದೇ ರೀತಿ ಮಾಡ್ಕೋಬೇಕು. ಆಗ ಕೈ ಸಹ ಎಲ್ ಶೇಪಲ್ಲಿ ಬರುತ್ತೆ. ನಾನಿವತ್ತು ದೇವಿಯ ಕಾಲುಗಳನ್ನ ಉದ್ದ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಈ ಕಾಲುಗಳನ್ನ ಹೊಸದಾಗಿ ತೊಗೊಂಬಂದಾಗಲೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೆ, ಈ ರೀತಿಯಾಗಿ 2 ಕಾಲುಗಳನ್ನ. ಸೊ ಈ ಕಾಲುಗಳನ್ನ ಹೇಗೆ ಉದ್ದ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವು ದೇವಿಯ ಪಾದದಿಂದ ಮೊಣಕಾಲವರೆಗೂ ಸಹ ಅದನ್ನು ಏನು ಉದ್ದ ಮಾಡಲಿಕ್ಕೆ ಬರಲ್ಲ. ಬಟ್ ದೇವಿ ತೊಡೆ ಭಾಗ ಏನು ಬರುತ್ತೆ ಅದನ್ನ ದಪ್ಪ ಮತ್ತು ಉದ್ದ ಎರಡನ್ನೂ ಸಹ ಮಾಡ್ಕೋಬೋದು. ಈ ರೀತಿ ನ್ಯೂಸ್ ಪೇಪರ್, ಒಂದು ದಿನದ ಫುಲ್ ನ್ಯೂಸ್ ಪೇಪರನ್ನು ನೀವಿಲ್ಲಿ ತೊಗೋಬೇಕಾಗುತ್ತೆ. ನ್ಯೂಸ್ ಪೇಪರ್ನ ತೊಗೊಂಡು ಈ ರೀತಿ ಸುತ್ತಬಿಟ್ಟು ನಾವು 2 ಸೈಡು ದಾರ ಕಟ್ಟಿದಾಗ ಅದು ಉದ್ದ ಆಗುತ್ತೆ. ಒಂದು ಸೈಡ್ಗೆ ಒಂದು ದಿನದ ಫುಲ್ ನ್ಯೂಸ್ ಪೇಪರನ್ನು ಸುತ್ತಬೇಕು. 2 ಕಾಲ್ಗೂ ಇದೇ ರೀತಿ ಸುತ್ಕೋಬೇಕಾಗುತ್ತೆ. ಸುತ್ತಬಿಟ್ಟು ದಾರನ ಕಟ್ಟಬೇಕು. 2 ಸೈಡ್ಗೆ ನಾವು ಈ ರೀತಿ ದಾರದಿಂದ ಕಟ್ಟಿದಾಗ ಕಾಲನ್ನೋದು ಉದ್ದ ಬರುತ್ತೆ, ಉದ್ದವಾಗಿ ಕಾಣಿಸುತ್ತೆ. ಇಲ್ಲೊಂದು ಸ್ವಲ್ಪ ಟೊಳ್ ಥರ ಇದಿಲ್ಲ, ಇಲ್ಲಿ ನೀವು ಒಳಗಡೆ ನ್ಯೂಸ್ ಪೇಪರ್ ಅಥವಾ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಸೇರಿಸ್ಕೊಳ್ಳಿ. ನಂತರ ಈ ರೀತಿ ನಾವು ಕಟ್ಕೊಂಡಾಗ ಅಲ್ಲಿ ಪೇಪರು ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಸಹ ಜಾರ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾವು ಸುತ್ತಿರೋದು ಬಿಚ್ಕೊಂಡು ಬರಲ್ಲ. ನಾನೀಗ ಬಟ್ಟೆಯಿಂದನೂ ಸಹ ಕಾಲನ್ನು ಹೇಗೆ ಉದ್ದ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಬ್ಲೌಸ್ ಪೀಸನ್ನು ತೆಗೆದುಕೊಂಡು ನಾನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಒಂದು 2-3 ಫೋಲ್ಡ್ ಮಾಡಿಕೊಂಡು
ಈ ರೀತಿ ಕಾಲಿಗೆ ಸುತ್ಕೋಬೇಕಾಗುತ್ತೆ. ಅಲ್ಲಿ ಸ್ವಲ್ಪ ಟೊಳ್ಳು ಥರ ಬರುತ್ತಲ್ಲ ನೋಡಿ, ನ್ಯೂಸ್ ಪೇಪರಲ್ಲಿ ಅಷ್ಟು ಟೊಳ್ಳ ಬರಲ್ಲ. ಬ್ಲೌಸ್ ಪೀಸು ಅಥವಾ ನಾವು ಪಂಚೆಯನ್ನು ಸುತ್ತಾಗ ಸ್ವಲ್ಪ ಟೊಳ್ಳು ಬರುತ್ತೆ. ಆವಾಗ ಏನು ಮಾಡಬೇಕು, ಇನ್ನೊಂದು ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿಬಿಟ್ಟು ಅದರೊಳಗಡೆ ನಾವು ಸೇರಿಸ್ಬಿಟ್ಟು ನಂತರ ನಾವು ಒಂದು ದಾರದಿಂದ ನೀಟಾಗಿ ಗಟ್ಟಿಯಾಗಿ ಸುತ್ಕೊಂಡಾಗ ಅದೆಲ್ಲೂ ಸಹ ಜಾರಲ್ಲ. ಸೊ ಈಗ ದಾರನೂ ಸಹ ನಿಮಗೆ ಸುತ್ತಿ ತೋರಿಸ್ತೀನಿ ನೋಡಿ. ಈ ರೀತಿ ಮಾಡಿಬಿಟ್ಟು ಒಂದು ದಾರನ ತಗೊಂಡು ಕಟ್ಕೋಬೇಕಾಗುತ್ತೆ. ಈ ನೂಲು ದಾರ ಬರುತ್ತೆ, ಗ್ರಂಥಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ನೂಲು ದಾರ, ಅದನ್ನ ತೊಗೊಬಂದು ಈ ರೀತಿ ನೀಟಾಗಿ ಸುತ್ಕೋಬೇಕು. ಸುತ್ತಿ ಕಟ್ಕೊಂಡಾಗ ಅದು ಜಾರಲ್ಲ, ಗಟ್ಟಿಯಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ತೊಡೆ ದಪ್ಪ ಬೇಕು ಅಂದರೆ ಇನ್ನೊಂದು 2 ಬ್ಲೌಸ್ ಪೀಸನ್ನು ಎಕ್ಸ್ಟ್ರಾ ಹಾಕಿ ನೀವು ಸುತ್ಕೋಬೇಕಾಗತ್ತೆ. ನೋಡಿ, ನಾನು ಇವಾಗ ನ್ಯೂಸ್ ಪೇಪರ್ ಸುತ್ಕೊಂಡಿದ್ದೀನಲ್ಲ, ಅದಕ್ಕೂ ಸಹ ಇದೇ ರೀತಿ ಬ್ಲೌಸ್ ಪೀಸನ್ನು ಕವರ್ ಮಾಡ್ಕೊಳ್ತೀನಿ. ಆಗ ತೊಡೆ ಅನ್ನೋದು ಸ್ವಲ್ಪ ದಪ್ಪಕ್ಕೆ ಕಾಣಿಸುತ್ತೆ, ಶೇಪ್ ಅನ್ನೋದು ಬರುತ್ತೆ. ಅಥವಾ ಒಂದ್ಸಲಿ ನಾವು ಕಾಲನ್ನು ಲೆಂತ್ ಮಾಡ್ಕೊಂಡ ನಂತರ ಇನ್ನೊಂದು ಹೊಸ ಬ್ಲೌಸ್ ಪೀಸನ್ನು ತೆಗೆದುಕೊಂಡು ಈ ರೀತಿ ನೀಟಾಗಿ ಕವರ್ ಮಾಡಿಕೊಂಡು ಎತ್ತಿಟ್ಕೊಂಡ್ರೆ ಕಾಲು ದಪ್ಪ ಕಾಣಿಸುತ್ತೆ. ತೊಡೆ ಭಾಗದಲ್ಲಿ ನಾವು ಸ್ವಲ್ಪ ಜಾಸ್ತಿ ಬಟ್ಟೆಯನ್ನು ಸುತ್ತಿದಾಗ ಅಲ್ಲಿ ತೊಡೆ ಅನ್ನೋದು ದಪ್ಪಗೆ ಶೇಪ್ ಆಗಿ ಬರುತ್ತೆ. ಮೊಣಕಾಲು ಮತ್ತು ದೇವಿಯ ಪಾದದವರೆಗೂ ಸ್ವಲ್ಪ ಸಣ್ಣಕ್ಕೆ ಇರುತ್ತೆ. ಈ ರೀತಿನೂ ಸಹ ಮಾಡ್ಕೋಬೋದು. ನಾನು ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೀವು ಬ್ಲೌಸ್ ಪೀಸ ಸುತ್ತಿ ಕಾಲನ್ನು ಉದ್ದ ಮಾಡ್ತೀನಿ ಅಂದರೆ ಒಂದು 2-3 ಬ್ಲೌಸ್ ಪೀಸನ್ನು ತೆಗೆದುಕೋಬೇಕಾಗುತ್ತೆ. ಅದ್ರ ಬದಲು ನೀವು 2 ಅಥವಾ 3 ದಿನದ ನ್ಯೂಸ್ ಪೇಪರ್ ತಂದಿಟ್ಕೊಂಡ್ರೆ ಸೊ ಒಂದು 15 to 20 ರೂಪೀಸ್ ಆಗುತ್ತೆ ನ್ಯೂಸ್ ಪೇಪರ್ಗೆ. ನೀವು 20 ರೂಪೀಸಲ್ಲೇ ದೇವಿಯ ಕಾಲುಗಳನ್ನ ಉದ್ದ ಮಾಡ್ಕೋಬೋದು. ಬ್ಲೌಸ್ ಪೀಸ್ ಅಂದರೆ ನಿಮಗೆ ಕಡಿಮೆ ರೇಟಿನ ಬ್ಲೌಸ್ ಪೀಸ್ ತೊಗೊಳ್ತೀನಿ ಅಂದರೂ ಒಂದು 4ರಿಂದ 5 ಬ್ಲೌಸ್ ಪೀಸನ್ನು ನೀವು ತೊಗೊಬರ್ಬೇಕಾಗುತ್ತೆ. ಕಾಲನ್ನು ಈ ರೀತಿ ಇಟ್ಟು ಮೊಣಕಾಲು ಭಾಗದಲ್ಲಿ ಸುತ್ತಿ ನಾವು ಈ ರೀತಿ ಫೋಲ್ಡ್ ಮಾಡಿ ಸುತ್ಕೋಬೇಕಾಗುತ್ತೆ. ನಂತರ ಅಲ್ಲಿ ಟೊಳ್ಳು ಥರ ಇದೆಯಲ್ಲ, ಮತ್ತೆ ಅಲ್ಲೂ ಸಹ ನೀವು ಒಳಗಡೆ ಇನ್ನೊಂದು ಬ್ಲೌಸ್ ಪೀಸನ್ನು ಸೇರಿಸ್ಬಿಟ್ಟು ಲೆಂತ್ ನೋಡಿಕೊಂಡು ಫೋಲ್ಡ್ ಮಾಡಿ ನಾವು ದಾರದಿಂದ ಕಟ್ಕೋಬೇಕಾಗತ್ತೆ. ಬರೀ ಬ್ಲೌಸ್ ಪೀಸನ್ನೇ ಈ ರೀತಿ ಫೋಲ್ಡ್ ಮಾಡಿದ್ರೆ ಅಲ್ಲೊಂದು ಸ್ವಲ್ಪ ಒಳಗಡೆ ಹೋದಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಒಳಭಾಗದಲ್ಲಿ ಇನ್ನೊಂದು ಬ್ಲೌಸ್ ಪೀಸನ್ನು ಇಟ್ಟು ಫೋಲ್ಡ್ ಮಾಡಿ ಇಟ್ಕೋಬೇಕಾಗತ್ತೆ. ಅಥವಾ ಪಂಚೆ, ವೈಟ್ ಪಂಚೆ ಬರುತ್ತಲ್ಲ, ಅದನ್ನೇ ನೀವು ಕಡಿಮೆ ರೇಟಿನ ಪಂಚೆ ತೊಗೊಬಂದ್ರೂ ಸಹ ನೀವು ಇದನ್ನು ಈ ರೀತಿ ರೋಲ್ ಮಾಡೋದಕ್ಕೆ, ಕಾಲನ್ನು ಲೆಂತ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಯೂಸ್ ಮಾಡಿರೋದನ್ನು ಈ ರೀತಿ ಲೆಂತ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬೇಡಿ. ಹೊಸದಾಗಿ ಕಡಿಮೆ ದುಡ್ಡಿನಾದರೂ ಪರವಾಗಿಲ್ಲ, ಹೊಸದಾಗಿ ಪಂಚೆನ ತೊಗೊಬನ್ನಿ ಅಥವಾ ನ್ಯೂಸ್ ಪೇಪರನ್ನು ತೊಗೊಬಂದು ಈ ರೀತಿ ಸುತ್ತಿಬಿಟ್ಟು ನೀವು ಒಂದು ದಾರದಿಂದ ನೀಟಾಗಿ ಅಲ್ಲಿ ಕಟ್ಕೊಂಡ್ರೆ ದೇವಿಯ ಕಾಲು ಲೆಂತ್ ಆಗುತ್ತೆ. ದಪ್ಪ ಬೇಕು ಅಂದರೆ ಇನ್ನೊಂದು 2 ಬ್ಲೌಸ್ ಪೀಸನ್ನು ಎಕ್ಸ್ಟ್ರಾ ಸುತ್ತಕೊಂಡಾಗ ದೇವಿಯ ತೊಡೆ ಭಾಗ ಅನ್ನೋದು ಒಂದು ಶೇಪ್ ಆಗಿ ದಪ್ಪದಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನೀವು ಕಟ್ಕೊಂಡ್ರೆ ಅಲ್ಲಿ ಬ್ಲೌಸ್ ಪೀಸ್ ಸುತ್ತಿರೋದು ಗ್ರಿಪ್ಪಾಗಿ ಟೈಟಾಗಿ ಕೂರುತ್ತೆ. ದಾರದಿಂದ ನೀಟಾಗಿ ಸುತ್ತಬಿಟ್ಟು ಟೈಟಾಗಿ ಕಟ್ಕೊಳ್ಳಿ. ನೋಡಿ, ಈ ರೀತಿ ಉದ್ದವಾಗಿ ಮಾಡ್ಕೊಂಡಿದ್ದೀನಿ ನಾನು. ಸೊ ಇವೆರಡು ಮೆಥಡಲ್ಲಿ ನೀವು ಯಾವ ಮೆಥಡ್ ಆದರೂ ಫಾಲೋ ಮಾಡ್ಬೋದು. ಸೊ ನೀವು ಈ ರೀತಿ ನೀವು ಜಾಸ್ತಿ ಉದ್ದ ಮಾಡಿಕೊಂಡ್ರೆ ಯಾವ ರೀತಿ ಆದರೂ ದೇವಿಯನ್ನು ಕೂರಿಸ್ಕೋಬೋದು, ಕಾಲು ತುಂಡ ಇದೆ ಅನಿಸಿದ್ರೆ ಮಾತ್ರ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಅಲ್ಲಿ ನೀವು ದಪ್ಪ ಮಾಡ್ಕೋಬೋದು, ಬಟ್ ಉದ್ದ ಮಾಡಲಿಕ್ಕೆ ಆಗಲ್ಲ. ಆದರೆ ದೇವಿಯ ತೊಡೆ ಭಾಗದಲ್ಲಿ ಮಾತ್ರ ನಾವಲ್ಲಿ ಉದ್ದನೂ ಸಹ ಮಾಡ್ಕೋಬೋದು, ದಪ್ಪನೂ ಸಹ ಮಾಡ್ಕೋಬಹುದು. ಸಿಂಪಲ್ಲು, ರಿಸ್ಕ್ ಏನಿಲ್ಲ. ನೀವು ಇಲ್ಲಿ ಪಂಚೆ ಅಥವಾ ಬ್ಲೌಸ್ ಪೀಸು ಯಾವುದಾದ್ರೂ ಯೂಸ್ ಮಾಡ್ಕೋಬಹುದು. ನೋಡಿ, ದೇವಿಯ ಕಾಲನ್ನ ಈ ರೀತಿ ಉದ್ದ ಮಾಡಿಕೊಂಡ್ರೆ ನೀವು ಯಾವ ರೀತಿ ಆದರೂ ಕೂರಿಸ್ಕೋಬಹುದು. ಸೊ ನಿಮಗೆ ದೇವಿಯ ಕಾಲು ಉದ್ದ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡಬೇಕು. ಕೈಯನ್ನು ಸಹ ಇದೇ ರೀತಿ ಮಾಡ್ಕೋಬಹುದು, ಬಟ್ ಮುಂದ್ಗಡೆ ಬರುತ್ತಲ್ಲ ಹಸ್ತದಿಂದ ಮೊಣಕೈವರೆಗೂ ನೀವು ಉದ್ದನ ಮಾಡೋಕ್ಕಾಗಲ್ಲ. ಉದ್ದ ಮಾಡಲಿಕ್ಕೆ ಹೋದರೆ ಅಲ್ಲಿ ಶೇಪ್ ಅನ್ನೋದು ಹಾಳಾಗುತ್ತೆ ಅಥವಾ ಗ್ರಿಪ್ಪಾಗಿ ಕೂರಲ್ಲ. ಬಟ್ ಮೊಣಕೈಯಿಂದ ಭುಜದವರೆಗೂ ಸಹ ನೀವು ಲೆಂತನ್ನು ಉದ್ದ ಮಾಡ್ಕೋಬಹುದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲೆಗ್ಸ್ ಯೂಸ್ ಮಾಡಿದ್ರೆ ಅಲ್ಲೂ ಸಹ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.